ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಥವಾ ಆರೋಗ್ಯ ಸಚಿವಾಲಯ ವತಿಯಿಂದ ನಮ್ಮ ಪ್ಯಾರಾಮೆಡಿಕಲ್ ಮಾಡಿರುವಂಥ ಅಭ್ಯರ್ಥಿಗಳಿಗೆ ಮತ್ತು ಮೆಡಿಕಲ್ ಕೋರ್ಸ್ಗಳನ್ನು ಮಾಡಿರುವಂಥ ಅಭ್ಯರ್ಥಿಗಳಿಗೆ ಒಂದು ಅಧಿಸೂಚನೆ ಹೊರಡಿಸಿರುವಂಥದ್ದು ತುಂಬ ಸ್ಟ್ರಿಕ್ಟ್ ಆಗಿದೆ ಮತ್ತು ಇದು ಮುಂದಿನ ದಿನಗಳಲ್ಲಿ ಕಂಪ್ಲೀಟಾಗಿ ಬರುವಂಥ ಸಾಧ್ಯತೆಗಳಿದ್ದಾವೆ. ಯಾಕಂತಂದರೆ ಈ ಅಧಿಸೂಚನೆಯಲ್ಲಿ ಅದೇ ಥರವಾಗಿ ಇಲ್ಲಿ ಬರೆದಿದ್ದಾರೆ. ಯಾವ ರೀತಿ ಬರೆದಿದ್ದಾರಪ್ಪ ಅಂತಂದರೆ, ಇದು ಎನಿ ಟೈಮ್ ನಿಮ್ಮಗಳಿಗೆ ಅಧಿಸೂಚನೆ ಬರುವಂಥದ್ದು. ಇದರ ಬಗ್ಗೆ ಈ ಒಂದು ಅಧಿಸೂಚನೆಯಲ್ಲಿ ಏನು ಹುದ್ದೆಗಳಿದ್ದಾವೆ ಮತ್ತು ಏನು ಈ ಒಂದು ಅಧಿಸೂಚನೆ ಹೇಳ್ತಾ ಇದೆ, ಇದು ಯಾರಿಗೆಲ್ಲ ಗುಡ್ ನ್ಯೂಸನ್ನು ಕೊಡ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ. ಅಭ್ಯರ್ಥಿಗಳು ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಕೂಡ ಮಾಡೋದ್ರ ಜೊತೆಗೆ ಈ ಒಂದು ವಿಡಿಯೋ ಸಂಪೂರ್ಣವಾಗಿ ಮತ್ತು ಪೂರ್ತಿಯಾಗಿ ನೋಡಿ. ಅಭ್ಯರ್ಥಿಗಳು ಇಲ್ಲಿ ನೋಡ್ತಾ ಇದ್ದೀರಿ, ಇದು ಏನಪ್ಪ ಅಂದರೆ ಕರ್ನಾಟಕ ಸರ್ಕಾರ ಬಂದಿರುವಂಥದ್ದು ಅದೇ ಅನಧಿಕೃತ ಟಿಪ್ಪಣಿ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಈ ವಿವಿಧ ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗಳ ಭರ್ತಿ ಮಾಡುವ ಬಗ್ಗೆ ಅಂತ ಕೊಟ್ಟಿದ್ದಾರೆ. ಓಕೆ, ಇದು 6/6/2026 ಬಂದಿರುವಂಥದ್ದು. ಇದು ಅಧಿಕೃತ ಟಿಪ್ಪಣಿ ಬಂದಿರುವಂಥದ್ದು. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ 24, 25 ಮತ್ತು 25, 26 ಅಕ್ಟೋಬರ್ 2025 ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ಹುದ್ದೆಗಳ ಪೈಕಿ ಕೆಲವು ಹುದ್ದೆ ಭರ್ತಿ ಮಾಡಲು ಆರ್ಥಿಕ ಇಲಾಖೆಯು ಸಹಮತಿಸಿದ್ದು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಂಬಂಧಿಸಿದಂತೆ ಆರ್ಥಿಕ ಇಲಾಖೆಯು ಭರ್ತಿ ಮಾಡಲು ಅನುಮತಿಸಿರುವ ಹುದ್ದೆಗಳ ಮಾಹಿತಿ ಈ ಕೆಳಗಂಡಂತೆ ಇದೆ ಅಂತ. ಅಂದರೆ ಈ ಕೆಳಗಡೆ ಕೊಟ್ಟಿರುವಂಥ ಮಾಹಿತಿ ಪ್ರಕಾರ ಅನುಮತಿ ಕೊಟ್ಟುಬಿಟ್ಟಿದ್ದಾರೆ ಆಲ್ರೆಡಿ. ಏನು ಹೆಲ್ತ್ ಡಿಪಾರ್ಟ್ಮೆಂಟ್ ಇದಾವೆ, 4 ಡಿಪಾರ್ಟ್ಮೆಂಟ್ಗಳಿದಾವೆ. ಹೆಲ್ತ್ ಒಂದು ಜನರಲ್ ಡ್ಯೂಟಿ ಆಫೀಸರ್ ಅಂತಿದೆ, ಇದು 100 ಹುದ್ದೆಗಳನ್ನು ಕೊಟ್ಟಿದ್ದಾರೆ. ಆಮೇಲೆ ಸ್ಪೆಷಲ್ ಆಫೀಸರ್, ಇದು 120 ಹುದ್ದೆಗಳಿದಾವೆ. ಆಮೇಲೆ ANM ಆದವರಿಗೆ ಆಕ್ಸಿಜನರಿ ನರ್ಸ್ ಮಿಡ್ವೈಫರ್ ಇದೆ 1205. ಆಮೇಲೆ HIVSಗಳಿಗೆ ಹೆಲ್ತ್ ಇನ್ಸ್ಪೆಕ್ಟರ್ಗಳಿಗೆ 300 ಹುದ್ದೆಗಳು. ಟೋಟಲಾಗಿ 1725 ಹುದ್ದೆಗಳನ್ನು ಇವರು ಏನಪ್ಪ ಅಂದರೆ ನೇರ ನೇಮಕಾತಿ ಅಡಿಯಲ್ಲಿ ಭರ್ತಿ ಮಾಡಿಕೊಳ್ಳಲು ಆರ್ಥಿಕ ಅನುಮೋದನೆ ಸಮ್ಮತಿ ಕೂಡ ನೀಡಿದೆ. ಅದೇ ಮುಂದುವರಿದು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಇವರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಕಲ್ಯಾಣ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ನೇರ ನೇಮಕಾತಿ ಭರ್ತಿ ಮಾಡುವ ಖಾಲಿ ಇರುವ ಈ ಹುದ್ದೆಗಳು ಕೆಳಗಡೆ ನಿಂತಿವೆ. ಏನದಾವೆ ಇಲ್ಲಿ A, B, C ಕೊಟ್ಟಿದ್ದಾರೆ. ಓಕೆ, ಇಲ್ಲಿ C ಒಳಗಡೆ ಬರ್ತಾವೆ. ನಮ್ಮ DH ಆದವ್ರಿಗೆ C ಒಳಗಡೆ ಬರ್ತಾವೆ. ಇವು 325 ಹುದ್ದೆಗಳು ಇರುವಂಥದ್ದು ಮತ್ತು ಗ್ರೂಪ್ ಡಿಗಳನ್ನು ಕೂಡ ತೊಗೊಂಡಿದ್ದಾರೆ 485. ಟೋಟಲ್ 1104 ಹುದ್ದೆಗಳನ್ನು ಇವರು ಭರ್ತಿ ಮಾಡ್ಕೊತಿರುವಂಥ. ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಇರುವಂಥದ್ದು, ತುಂಬ ಇಂಪಾರ್ಟೆಂಟ್ ಇರುವಂಥದ್ದು, ಮೇಲಿನ ಕೋಷ್ಟಕದಲ್ಲಿರುವ ನಮೂದಿಸಿರುವ ಸದರಿ ಹುದ್ದೆಗಳನ್ನು ಭರ್ತಿ ಮಾಡಲು ಪ್ರಸ್ತಾಪವನ್ನು ಆಯ್ಕೆ ಪ್ರಾಧಿಕಾರ ನೋಡಿ. ಈಗ ಆಲ್ರೆಡಿ ನಾವು ಅನುಮೋದನೆ ಕೊಟ್ಟುಬಿಟ್ಟಿದ್ದಾರೆ. ಇನ್ನು ಎಕ್ಸಾಮ್ ತೊಗೊಳ್ಳೋರು ಬೇಕಲ್ಲ ಡಿಪಾರ್ಟ್ಮೆಂಟ್, ಅದಕ್ಕೆ ಅವ್ರು ಏನು ಮಾಡ್ತಾರೆ ಅಂದರೆ KPSC, KEಗೆ ಮತ್ತು ಅದರ್ ಇಲಾಖೆಗಳಿಗೆ ಕಳುಹಿಸಿದಲ್ಲಿ ಸದರಿ ಮಾಹಿತಿಯನ್ನು ಗೂಗಲ್ ಶೀಟ್ನಲ್ಲಿ ಭರ್ತಿ ಮಾಡಲು ಕೋರಿದೆ. ನೋಡಿರಿ, ಈಗ ಏನು ಮಾಡ್ತಾರೆ ಅಂದ್ರೆ ಭಾಳ ಅರ್ಜೆಂಟ್ ಮಾಡ್ತಾರೆ. ನಾವು KPSCಗೆ ಅಥವಾ KEಗೆ ಅಥವಾ ಯಾವುದೋ ಬೇರೆ ಡಿಪಾರ್ಟ್ಮೆಂಟಿಗೆ ನಾವು ಕಳಿಸೋದೈತಿ, ಅರ್ಜೆಂಟಾಗಿ ನೀವೇನು ಮಾಡಿರಿ ಅಂದರೆ ಗೂಗಲ್ ಶೀಟ್ ಒಳಗಡೆ ಫಿಲ್ ಮಾಡಿ ಕಳಿಸ್ರಿ. ಓಕೆ, ಸೊ ನೋಡಿ ಇಲ್ಲಿ ಏನು ಮಾಡಿದಾರಪ್ಪ ಅಂದರೆ KPSC, KE ಪ್ರಸ್ತಾವನೆ ಮಾಡಿದ್ದಾರೆ. ಇದ್ರ ಮುಖಾಂತರ ಏನು ಮಾಡೋರು ಅಂದರೆ ಮುಂದಿನ ದಿನಗಳಲ್ಲಿ ಕೌನ್ಸಿಲಿಂಗ್ ಅಂದರೆ ರಿಕ್ರೂಟ್ಮೆಂಟ್ ಮಾಡ್ಕೊಳ್ಳೋರು ಅದಾರು. ಇದು ಗೂಗಲ್ ಶೀಟ್. ಇದರಲ್ಲಿ ಎಷ್ಟು ಸೀಟ್ ಉಳಿದಾವೋ, ಏನು ಉಳಿದಾವೋ ಎಲ್ಲನೂ ಬೇಗ ಕಳಿಸ್ರಿ. ನಾವು ಏನು ಮಾಡೋರು ಇದನ್ನು KEಗೆ ಅಥವಾ KPSCಗೆ ಫಾರ್ವರ್ಡ್ ಮಾಡೋದು ಅದೀವಿ ಅಂಥೇಳಿ ಯಾರಪ್ಪ ಅಂದ್ರೆ ನಮ್ಮ ಇವರು ಶಾಖಾಧಿಕಾರಿಗಳು, ರಾಜಕೀಯ ಮತ್ತು ಇಲಾಖೆ ಒಂದು ಡಿಪಾರ್ಟ್ಮೆಂಟ್ CISO ಅಂತ ಇಲಾಖೆಯಿಂದ ಹೇಳಿದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಟೋಟಲಾಗಿ ಒಂದು ಹೇಳೋದು ಏನಂತಂದರೆ, ಇಲ್ಲಿ ನಾನು ಗುಡ್ ನ್ಯೂಸ್ ಯಾರಿಗೆ ಅಂದರೆ ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ ವಿದ್ಯಾರ್ಥಿಗಳಿಗೆ ಮತ್ತು ANM ಆದವರಿಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಹೆಲ್ತ್ ಇನ್ಸ್ಪೆಕ್ಟರ್ DH ಆದವ್ರಿಗಂತೂ ನಮಗೆ ಇಲ್ಲಿ ಒಂದು ಚಾನ್ಸ್ ಇದೆ. ಅಟ್ಲೀಸ್ಟ್ ಒಂದು 300 ಜಾಬ್ಗಳನ್ನಾದರೂ ತೊಗೊತಾ ಇದ್ದಾರೆ ಅನ್ನೋದು ಖುಷಿ ಒಳಗಡೆ ಇದ್ದೀವಿ. ಬಟ್ ಇದು ಅತಿ ಬೇಗನೆ, ಯಾಕಂದರೆ ಇದನ್ನು ಈ ಪರಿ ತುರ್ತಾಗಿ ಹೇಳಿದಾರಪ್ಪ ಅಂದರೆ KPSC, KE ಒಳಗಡೆ ಮುಂದಿನ ದಿನಗಳಲ್ಲಿ ಯಾವಾಗಂತ ಗೊತ್ತಿಲ್ಲ, ಯಾಕಂದರೆ ಎನಿ ಟೈಮ್ ರಿಲೀಸ್ ಮಾಡ್ಬೋದು. ಸೊ ಇದು 6ನೇ ತಾರೀಕಿಗೆ ಇದು ಅನೌನ್ಸ್ಮೆಂಟ್ ಆಗಿರುವಂಥದ್ದು. ಆರ್ಥಿಕ ಇಲಾಖೆ ಇದಕ್ಕೆ ಕಳಿಸಿರುವಂಥ ಇಲಾಖೆಗಳಿಗೆ. ಇದು ಅತಿ ಬೇಗನೆ ಅಂತಂದರೆ ಇದು ಈ ಬರುವಂಥ ತಿಂಗಳಲ್ಲಿರ್ಬೋದು ಅಥವಾ ಮುಂದಿನ ತಿಂಗಳಲ್ಲಿ ಏನಪ್ಪ ಅಂದರೆ ಇದು ಆದೇಶ ಬರುವಂಥ ಚಾನ್ಸಸ್ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಮುಂದೆ ಕಾದು ನೋಡಬೇಕು ಮತ್ತು ಈ ಗೌರ್ಮೆಂಟ್ನವ್ರು ಏನು ಮಾಡ್ತಾರೆ ಅಂತೇಳಿ.